ನೋಡಿ, ಈ ಒಂದು ವಿಚಾರ ರಾಜ್ಯಾದ್ಯಂತ ಸಿಕ್ಕಾಪಟ್ಟೆ ಸುದ್ದಿ ಆಗ್ತಾ ಇದೆ. ಸಾಕಷ್ಟು ಪ್ರತಿಭಟನೆಗಳಾಗ್ತಾ ಇದೆ, ಆಕ್ರೋಶಗಳು ವ್ಯಕ್ತವಾಗ್ತಾ ಇದೆ. ಕಾರಣ ಜಮೀರ್ ಅಹಮದ್ ಖಾನ್ ಅವರನ್ನ ಡಿ.ಕೆ. ಶಿವಕುಮಾರ್ ಅವರ ಸಂಪುಟದಿಂದ ಕೈ ಬಿಡಲಾಗಿದೆ ಅನ್ನುವಂತಹ ವಿಚಾರ. ಸಂಪುಟಕ್ಕೆ ಸೇರಿಸ್ಕೋಬೇಕು, ಸೆಕೆಂಡ್ ಲಿಸ್ಟಲ್ಲಾದರೂ ಅವರ ಹೆಸರು ಇರಬೇಕು ಅನ್ನುವಂತಹ ಕೂಗು. ಮಠಾಧೀಶರುಗಳು ಕೂಡ ರಸ್ತೆಗಿಳಿದು ಹೋರಾಟ ಮಾಡ್ತಾ ಇದ್ದಾರೆ ಜಮೀರ್ ಅಹಮದ್ ಖಾನ್ ಅವರ ಪರ. ಅವರ ಕೊಡುಗೆ ಬಹಳಷ್ಟಿದೆ, ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ. ಕೇವಲ ಒಂದು ಜಾತಿಗೆ ಸೀಮಿತವಾದಂತಹ ನಾಯಕ ಅಲ್ಲ ಜಮೀರ್ ಅಹಮದ್ ಖಾನ್ ಅವರು. ಅವರನ್ನೂ ಕೂಡ ಡಿ.ಕೆ. ಶಿವಕುಮಾರ್ ಅವರ ಸಂಪುಟಕ್ಕೆ ಸೇರಿಸ್ಕೊಳ್ಬೇಕಾಗಿತ್ತು ಅನ್ನುವ ಕೂಗುಗಳು ಕೂಡ ಕೇಳಿಬರ್ತಾ ಇದೆ. ಮತ್ತೊಂದು ಕಡೆ ಜಮೀರ್ ಅವರು ಎಚ್.ಡಿ. ಕುಮಾರಸ್ವಾಮಿ ಅವರ ಜೊತೆಗೆ ಮಾತನಾಡಿದ್ದಾರೆ ಅನ್ನುವಂತಹ ಒಂದಷ್ಟು ಸುದ್ದಿಗಳು ಕೂಡ ಹರಿದಾಡ್ತಾ ಇದೆ. ಬಟ್ ಈ ಕಡೆ ಕೇಂದ್ರ ಸಚಿವರಾದಂತಹ ಕುಮಾರಸ್ವಾಮಿ ಅವರಾಗಲಿ ಅಥವಾ ಮಾಜಿ ಸಚಿವರಾದಂತಹ ಜಮೀರ್ ಅಹಮದ್ ಖಾನ್ ಅವರಾಗಲಿ ಈ ವಿಚಾರದ ಬಗ್ಗೆ ಯಾವುದೇ ರೀತಿಯ ಸ್ಪಷ್ಟನೆಯನ್ನು ಕೊಟ್ಟಿಲ್ಲ. ಹಿಂದೆನೂ ಕೂಡ ಈ ಒಂದಷ್ಟು ವಿಚಾರಗಳು ಹರಿದಾಡ್ತಾ ಇತ್ತು. ಸೊ ಜಮೀರ್ ಅವರು ಕೂಡ ನಾನಾ ರೀತಿಯ ಲೆಕ್ಕಾಚಾರಗಳನ್ನು ಮಾಡಿಕೊಂಡಿದ್ದಾರೆ. ಕಳೆದ ಕೆಲವು ದಿನಗಳಿಂದ ಅವರು ಮಾಧ್ಯಮದ ಮುಂದೆಯೂ ಕೂಡ ಅಷ್ಟಾಗಿ ಕಾಣಿಸ್ಕೊಳ್ತಾ ಇಲ್ಲ. ಡಿ.ಕೆ. ಶಿವಕುಮಾರ್ ಅವರ ಪ್ರಮಾಣ ವಚನ ಸಮಾರಂಭದ ಕಾರ್ಯಕ್ರಮದಲ್ಲಿ ಬರ್ತಾರೆ. ಡಿ.ಕೆ. ಶಿವಕುಮಾರ್ ಅವರನ್ನು ಮೀಟ್ ಮಾಡಿ, ಅವರಿಗೆ ಶೇಕ್ ಹ್ಯಾಂಡ್ ಮಾಡಿ, ಅವ್ರ ಜೊತೆಗೆ ಒಂದು ಫೋಟೋಗೆ ಪೋಸ್ಟ್ ಕೊಟ್ಟು ಕಾರ್ಯಕ್ರಮ ಮುಗಿಯೋವರೆಗೂ ಕೂಡ ಜಮೀರ್ ಅವರು ಇರಲಿಲ್ಲ. ಕಾರ್ಯಕ್ರಮದ ಆರಂಭದಲ್ಲೇ ಎದ್ದು ಹೊರಟೋಗ್ಬಿಡ್ತಾರೆ. ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಅವರ ಹೆಸರಿಲ್ಲ. ಸೊ ಅವರಿವತ್ತು ಪ್ರಮಾಣ ವಚನ ಸ್ವೀಕಾರ ಮಾಡ್ತಿಲ್ಲ. ಮೊದಲನೇ ಲಿಸ್ಟಲ್ಲಿ ಜಮೀರ್ ಅಹಮದ್ ಖಾನ್ ಅವರ ಹೆಸರಿಲ್ಲ ಅಂತ ಹೇಳಿ. ಬಟ್ ಅದಕ್ಕಿಂತ ಮುಂಚೆ ಜಮೀರ್ ಅವರಿಗೆ ಡಿ.ಸಿ.ಎಂ ಸ್ಥಾನ ಸಿಗುತ್ತೆ, ಡಿ.ಸಿ.ಎಂ ಕೊಡಬೇಕು ಅನ್ನುವ ಕೂಗುಗಳು ಕೂಡ ಕೇಳಿಬರ್ತಾ ಇತ್ತು. ಕಾಂಗ್ರೆಸ್ ಅಲ್ಲಿ ಮುಸ್ಲಿಮರನ್ನಂತೂ ಸಿ.ಎಂ ಮಾಡಲ್ಲ, ಕೊನೆಗೆ ಡಿ.ಸಿ.ಎಂ ಆದರೂ ಕೊಡಿ. ಸೊ ಯಾವಾಗ ಈ ವಿಚಾರ ಚರ್ಚೆಗೆ ಬಂತು ಅಂತ ಹೇಳಿದ್ರೆ 3-4 ಡಿ.ಸಿ.ಎಂ ಹುದ್ದೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಲಿಂಗಾಯತ ಕೋಟಾದಡಿ ಎಂ.ಬಿ. ಪಾಟೀಲ್ ಅವರ ಹೆಸರು ಕೂಡ ಕೇಳಿಬರುತ್ತೆ. ಮುಸ್ಲಿಂ ಕೋಟಾದಡಿಯಲ್ಲಿ ಜಮೀರ್ ಅಹಮದ್ ಖಾನ್ ಅವರ ಹೆಸರು ಕೇಳಿಬರುತ್ತೆ. ದಲಿತ ಕೋಟಾದಡಿಯಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹೆಸರು ಕೇಳಿಬರುತ್ತೆ. ಕೊನೆಗೆ ಕಾಂಗ್ರೆಸ್ ಹೈಕಮಾಂಡ್ ಏನು ಮಾಡುತ್ತೆ, ಅಳದು ತೂಗಿ ಸೊ ಯಾರೂ ಬೇಡ, ಒಂದೇ ಡಿ.ಸಿ.ಎಂ ಅಂತ ಹೇಳಿ ಪರಮೇಶ್ವರ್ ಅವರಿಗೆ ಡಿ.ಸಿ.ಎಂ ಸ್ಥಾನವನ್ನು ಕೊಡಲಾಗಿದೆ. ಬಟ್ ಈಗ ಸದ್ಯಕ್ಕೆ ಹರಿದಾಡ್ತಾ ಇರುವಂತಹ ಸುದ್ದಿ, ಒಂದು ಸಚಿವ ಸಂಪುಟದಲ್ಲಿ ಜಮೀರ್ ಅವರಿಗೆ ಸ್ಥಾನಮಾನವನ್ನು ಕಲ್ಪಿಸಲೇಬೇಕು, ಅವರಿಗೆ ಸ್ಥಾನ ಕೊಡಲೇಬೇಕು ಅನ್ನುವಂತಹ ಒಂದು ವಿಚಾರ. ಅದೆಲ್ಲದರ ನಡುವೆ ಅವರನ್ನು ಡಿ.ಸಿ.ಎಂ ಮಾಡಲೇಬೇಕು ಅಂತ ಹೇಳಿ ಒಂದಷ್ಟು ಜನ, ಅವರ ಅಭಿಮಾನಿಗಳು, ಮುಸ್ಲಿಂ ಮುಖಂಡರುಗಳು, ಮುಸ್ಲಿಂ ನಾಯಕರುಗಳು, ಬೇರೆ ಬೇರೆ ಮಠಾಧೀಶರುಗಳು ಈಗ ಪಟ್ಟು ಹೊಡೆದಿದ್ದಾರೆ. ಜಮೀರ್ ಅವರಿಗೆ ಡಿ.ಸಿ.ಎಂ ಸ್ಥಾನ ಕೊಡಲೇಬೇಕು ಅಂತ ಹೇಳಿ. ನೋಡಿ, ಹಾಗಾಗಿ ಒಂದು ವಿಚಾರ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಎರಡನೇ ಲಿಸ್ಟು ಇನ್ನೇನು ಕೆಲವೇ ದಿನಗಳಲ್ಲಿ ಅನೌನ್ಸ್ ಆಗುತ್ತೆ. ಎರಡನೇ ಲಿಸ್ಟು ಜೂನ್ 18ನೇ ತಾರೀಕಿನ ನಂತರ ರಾಜ್ಯಸಭೆ ಹಾಗೆ MLC ವಿಧಾನಸಭೆ ಚುನಾವಣೆ ಮುಗಿಬೇಕಾಗುತ್ತೆ, ವಿಧಾನ ಪರಿಷತ್ನ ಚುನಾವಣೆ. ಸೊ ಈ MLC ಅದರ ಜೊತೆಗೆ ರಾಜ್ಯಸಭೆ ಎರಡೂ ಚುನಾವಣೆಗಳು ಮುಗಿದ ನಂತರ ಎರಡನೇ ಲಿಸ್ಟ್ ಅನೌನ್ಸ್ ಆಗುತ್ತೆ. ಅದಕ್ಕೊಂದಿಷ್ಟು ದಂಡೆ ರೆಡಿ ಆಗಿದೆ. ಸೊ ಅವ್ರು ಯಾರ್ಯಾರೆಲ್ಲ ಆಕಾಂಕ್ಷಿಗಳಿದ್ದಾರೆ ಅನ್ನೋದ್ರ ಬಗ್ಗೆನೂ ಕೂಡ ಈಗ ಆಲ್ರೆಡಿ ವಿಡಿಯೋಗಳಾಗಿದೆ. ಯಾರು ನೋಡಿಲ್ಲ ಅವರು ನಮ್ಮ ಸ್ಪೀಡ್ ನ್ಯೂಸ್ ಕನ್ನಡದ ಚಾನಲ್ಗೆ ವಿಸಿಟ್ ಮಾಡಿದ್ರೆ ನೀವು ಗಮನಿಸಬಹುದು. ಬಟ್ ಎರಡನೇ ಲಿಸ್ಟಲ್ಲಿ ಮತ್ತೊಂದು ಡಿ.ಸಿ.ಎಂ ಹುದ್ದೆಯನ್ನು ಸೃಷ್ಟಿ ಮಾಡುವ ಸಾಧ್ಯತೆಗಳಿದೆ. ಸೊ ಮತ್ತೊಂದು ಡಿ.ಸಿ.ಎಂ ಹುದ್ದೆಯನ್ನು ಸೃಷ್ಟಿ ಮಾಡಿದ್ರೆ ಜಮೀರ್ ಅವರು 100% ಡಿ.ಸಿ.ಎಂ ಆಗ್ತಾರೆ ಅನ್ನುವ ಮಾತುಗಳು ಕೂಡ ಕೇಳಿಬರ್ತಾ ಇದೆ. ಸೊ ಕೊನೆಗೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಒತ್ತಡಗಳಿಗೆ ಮಣಿತಾ, ಯಾಕಂದ್ರೆ ಜಮೀರ್ ಅವರನ್ನ ಪಕ್ಷದಿಂದ ಕೈ ಬಿಡೋದು ಖಂಡಿತವಾಗ್ಲೂ ಕೂಡ ಅಷ್ಟು ಈಸಿ ಅಲ್ಲ. ಅವರ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಳೋದಿರಬಹುದು, ಅವ್ಯಾವುದೂ ಕೂಡ ಅಷ್ಟು ಈಸಿ ಅಲ್ಲ. ಅದೆಲ್ಲವೂ ಕೂಡ ಡ್ಯಾಮೇಜ್ ಆಗೋದು ಜಮೀರ್ ಅವ್ರಿಗಿಂತ ಕಾಂಗ್ರೆಸ್ ಪಕ್ಷಕ್ಕೆ. 2028ಕ್ಕೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಮತ್ತೊಮ್ಮೆ ಬರಬೇಕು ಅಂತ ಹೇಳಿದ್ರೆ ಜಮೀರ್ ಅವರ ಕೊಡುಗೆಯೂ ಕೂಡ ಬಹಳಷ್ಟಿದೆ. ಸೊ ಹಾಗಾಗಿ ಎಲ್ಲವನ್ನೂ ಅಳೆದು ತೂಗಿ ಕಾಂಗ್ರೆಸ್ ಹೈಕಮಾಂಡು ನಿರ್ಧಾರವನ್ನು ಮಾಡಿದೆ. ಎರಡನೇ ಲಿಸ್ಟಲ್ಲಿ ಹೊಸದಾಗಿ ಡಿ.ಸಿ.ಎಂ ಸ್ಥಾನವನ್ನು ಸೃಷ್ಟಿ ಮಾಡಿ ಜಮೀರ್ ಅವರಿಗೆ ಕೊಡೋದ್ರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ ಅನ್ನುವ ಮಾತುಗಳು ಕೂಡ ಕೇಳಿಬರ್ತಾ ಇದೆ. ಒಂದು ಕಡೆ ಡಿ.ಸಿ.ಎಂ ಸ್ಥಾನನಾದರೂ ಕೊಡಿ, ಅದರ ಜೊತೆಗೆ ಜಮೀರ್ ಅವರು ಒಟ್ಟಾರೆ ಡಿ.ಕೆ. ಶಿವಕುಮಾರ್ ಅವರ ಸಂಪುಟಕ್ಕೆ ಸೇರ್ಪಡೆಯಾಗಬೇಕು. ಇನ್ ಕೇಸ್ ಇಲ್ಲಿ ನಾವು ಎರಡು ಥರ ಯೋಚನೆ ಮಾಡೋದಾದರೆ ಜಮೀರ್ ಅವರನ್ನ
DK ಶಿವಕುಮಾರ್ ಅವರ ಸಂಪುಟಕ್ಕೆ ಸೇರಿಸ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ವಾಟ್ ನೆಕ್ಸ್ಟ್ ಏನಾಗ್ಬೋದು? ಜಮೀರ್ ಅವರು ಏನು ನಿರ್ಧಾರವನ್ನು ತೆಗೆದುಕೊಳ್ಬಹುದು? ನಾನು ಆರಂಭದಲ್ಲೇ ಹೇಳಿದೆ, ಆಲ್ರೆಡಿ ಜಮೀರ್ ಅಹಮದ್ ಖಾನ್ ಅವರು ಕೇಂದ್ರ ಸಚಿವರಾದಂತಹ HD ಕುಮಾರಸ್ವಾಮಿ ಅವರನ್ನ ಸಂಪರ್ಕ ಮಾಡಿದ್ದಾರೆ. ಇಬ್ಬರು ನಾಯಕರುಗಳು ಕೂಡ ಫೋನಲ್ಲಿ ಮಾತನಾಡಿಕೊಂಡಿದ್ದಾರೆ ಅಂತ ಹೇಳಿ ಜಮೀರ್ ಅವರು ಒಂದು ಪಕ್ಷ ಇಲ್ಲಿ ಏನಾದರೂ ಬಾಗಿಲು ಕ್ಲೋಸ್ ಆದರೆ ಅವರಿಗೆ ಬೇರೆ ಕಡೆ ಓಪನ್ ಇದೆ. ನೆನ್ನೆನೂ ಕೂಡ ಹೇಳಿದ್ವಿ, SDPI ಇಂದನೂ ಕೂಡ ಅವರಿಗೆ ಆಹ್ವಾನ ಬಂದಿದೆ, ಬನ್ನಿ ನೀವೇ ಪಕ್ಷವನ್ನು ಮುನ್ನಡೆಸ್ಕೊಂಡು ಹೋಗಿ. ಅದರ ಜೊತೆಗೆ MIM ಇಂದನೂ ಕೂಡ ಅವರಿಗೆ ಆಹ್ವಾನ ಬಂದಿದೆ. ಸೊ ಹಾಗಾಗಿ ಅಥವಾ ಯಾವುದೇ ಪಕ್ಷ ಬೇಡ ನನಗೆ, JDS ಅಲ್ಲಿ ಇದ್ದಂಥವನು JDSನ ಬಿಟ್ಟು ಬಂದ್ಬಿಟ್ಟಿದ್ದೀನಿ, ಈಗ ಮತ್ತೆ ನಾನು ಹೋಗಲ್ಲ ದೇವೇಗೌಡರು ಕಾಲಿಡ್ಕೊಂಡು ಕುಮಾರಸ್ವಾಮಿ ಕಾಲಿಡ್ಕೊಂಡು ಅನ್ನುವ ಮೈಂಡಲ್ಲಿ ಏನಾದರೂ ಜಮೀರ್ ಅವರು ಇದ್ದರೆ ಹೊಸ ಪಕ್ಷ ಕಟ್ಟುವಂತಹ ಸಾಧ್ಯತೆಗಳು ಕೂಡ ಇದೆ. ಯಾಕಂದರೆ ಜಮೀರ್ ಅವರು ಸಾಕಷ್ಟು ವರ್ಷಗಳಿಂದ ಶಾಸಕರಾಗಿ ಸಚಿವರಾಗಿ ಒಳ್ಳೆಯ ಕೆಲಸ ಕೂಡ ಮಾಡಿದ್ದಾರೆ. ಅವರದ್ದೇ ಆದಂತಹ ಸಮುದಾಯದ ಸಂಪೂರ್ಣವಾದಂತಹ ಬೆಂಬಲ ಅವರಿಗಿದೆ. ಮುಸ್ಲಿಂ ಸಮುದಾಯದ ಪ್ರಮುಖವಾದಂತಹ ನಾಯಕರಾಗಿದ್ದಾರೆ. ಈಗ ಜಮೀರ್ ಅವರಿಗೆ ದೊಡ್ಡ ಮಟ್ಟದ ನಿರೀಕ್ಷೆ ಇತ್ತು. ಸಿದ್ದರಾಮಯ್ಯ ಅವರ ಸಂಪುಟದಲ್ಲಿ ಯಾವ ರೀತಿ ನಾನು ಕೆಲಸ ಮಾಡಿದ್ದೀನೋ DK ಶಿವಕುಮಾರ್ ಅವರ ಸಂಪುಟದಲ್ಲೂ ಕೂಡ ನಾನು ಅದೇ ರೀತಿ ಕೆಲಸ ಮಾಡ್ತೀನಿ, ನನಗೆ ಅವರ ಸಂಪುಟದಲ್ಲಿ ಅವಕಾಶ ಸಿಗುತ್ತೆ, ಎಲ್ಲರೊಳಗೊಬ್ಬ, ಈಗ ಯಾರ್ಯಾರೆಲ್ಲ ಸೆಲೆಕ್ಟ್ ಆಗಿದ್ದಾರೆ ಅದರಲ್ಲಿ ನನ್ನ ಹೆಸರು ಕೂಡ ಇರುತ್ತೆ ಅನ್ನುವ ನಿರೀಕ್ಷೆ ಇತ್ತು. ಬಟ್ ನಿಮಗೆಲ್ಲರಿಗೂ ಕೂಡ ಗೊತ್ತು, ಅದಾಗಕ್ಕಿಂತ ಒಂದು 2 ದಿನದ ಮುಂಚೆ ಏನೆಲ್ಲ ಬೆಳವಣಿಗೆಗಳಾಯಿತು ಅನ್ನೋದು ಒಂದು ಆಡಿಯೋ ವೈರಲ್ ಆಗುತ್ತೆ. ಜಮೀರ್ ಅವರೇ ಮಾತನಾಡಿದ್ದಾರೆ ಅನ್ನುವಂತಹ ಆಡಿಯೋ. ಸೊ ಆಡಿಯೋ ಬಗ್ಗೆನೇ ಈಗ ಹೈಕಮಾಂಡ್ ಸ್ಪಷ್ಟನೆಯನ್ನು ಕೇಳಿದ್ದಕ್ಕೆ ಜಮೀರ್ ಅವರು ಅದು ನಂದಲ್ಲ ಆಡಿಯೋ, AI ಸೃಷ್ಟಿ ಅನ್ನುವಂತಹ ಮಾತುಗಳನ್ನು ಕೂಡ ಹೇಳಿದ್ರು. ಬಟ್ ಆಡಿಯೋ ಬಗ್ಗೆ ಕೂಲಂಕುಷವಾಗಿ ಹೈಕಮಾಂಡ್ ಕೂಡ ತನಿಖೆಯನ್ನು ಮಾಡೋದಕ್ಕೆ ಹೇಳಿದೆ. ಸೊ ಆಡಿಯೋ ಜಮೀರ್ ಅವರದ್ದೇನೆ, ಆದರೆ ಹೈಕಮಾಂಡು, ಕಾಂಗ್ರೆಸ್ ಹೈಕಮಾಂಡು ಯಾವ ರೀತಿ ಶಿಸ್ತು ಕ್ರಮ ತೆಗೆದುಕೊಳ್ಳುತ್ತೆ ಅಥವಾ ಆಡಿಯೋ ಅವ್ರದ್ದೆಲ್ಲ ಫೇಕು ಅಂತ ಗೊತ್ತಾದರೆ ಇದನ್ನು ಯಾರು ಹಬ್ಬಿಸಿದ್ರೋ ಅವರ ವಿರುದ್ಧ ಏನು ಕ್ರಮಗಳಾಗುತ್ತೆ? ಸೊ ಎಲ್ಲದಕ್ಕೂ ಉತ್ತರ ಕೆಲವೇ ದಿನಗಳಲ್ಲಿ ಒಂದು ಸ್ಪಷ್ಟ ಚಿತ್ರಣ ಸಿಗುತ್ತೆ. ಬಟ್ ಈಗ ಬರ್ತಾ ಇರುವಂಥ ಮಾಹಿತಿ DCM ಹುದ್ದೆ ಕೊಡುವಂತಹ ಸಾಧ್ಯತೆ ಇದೆ 2ನೇ ಲೀಸ್ಟಲ್ಲಿ ಜಮೀರ್ ಅಹಮದ್ ಖಾನ್ ಅವರಿಗೆ. ಸೊ ಕಾದ್ ನೋಡೋಣ ಏನಾಗುತ್ತೆ ಅನ್ನೋದ್ರ ಬಗ್ಗೆ.